ಹಲೋ ಎವ್ರಿವನ್. ನಾವು ವಾಟ್ಸಪ್ಪಲ್ಲಿ ಚಾಟ್ ಮಾಡುವಾಗ ಕೆಲವೊಮ್ಮೆ ಶಾರ್ಟ್ ಫಾರ್ಮ್ಸನ್ನು ಬಳಸ್ತೀವಿ. ಜಿ ಎ, ಜಿ ಎಮ್, ಡಿ ಪಿ, ಡಿ ಎಮ್. ಸೊ ಇವುಗಳನ್ನು ಇಂಗ್ಲೀಷಲ್ಲಿ ಏನಂತ ಕರೀತಾರೆ. ಸೊ ಈ ಒಂದು ವಿಡಿಯೋದಲ್ಲಿ ಚಾಟ್ ಮಾಡುವಾಗ ಬಳಸುವಂತಹ ಕೆಲವು ಶಾರ್ಟ್ ಫಾರ್ಮ್ಸ್ಗಳನ್ನು ತಿಳಿದುಕೊಳ್ತಾ ಇದ್ದೀವಿ. ನೀವೇನಾದರೂ ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫಸ್ಟ್ ಒನ್ ನೋಡಿ, ಜಿ ಎಮ್. ಜಿ ಎಮ್ ಅಂದರೆ ಗುಡ್ ಮಾರ್ನಿಂಗ್, ಶುಭ ಮುಂಜಾನೆ. ಸೆಕೆಂಡ್ ಒನ್ ಜಿ ಎ ಅಂದರೆ ಗುಡ್ ಆಫ್ಟರ್ನೂನ್, ಶುಭ ಮಧ್ಯಾಹ್ನ. ಜಿ ಇ ಅಂದರೆ ಗುಡ್ ಈವ್ನಿಂಗ್, ಶುಭ ಸಂಜೆ ಅಂತ ಅರ್ಥ. ನೆಕ್ಸ್ಟ್ ಒನ್ ಜಿ ಎನ್. ಜಿ ಎನ್ ಅಂದರೆ ಗುಡ್ ನೈಟ್, ಶುಭರಾತ್ರಿ ಅಂತ ಅರ್ಥ. ನೆಕ್ಸ್ಟ್ ಒನ್ ಡಿ ಪಿ. ನಿನ್ನ ಡಿ ಪಿ ಚೆನ್ನಾಗಿದೆ, ಡಿ ಪಿ ಈ ಫೋಟೋವನ್ನು ಇಡು ಅಂತ ಹೇಳ್ತಾರೆ, ರೈಟ್. ಸೊ ಇದರ ಅರ್ಥ ಏನು? ಇದರ ಅರ್ಥ ಡಿಸ್ಪ್ಲೇ ಪಿಕ್ಚರ್ ಅಂತ. ನಾವು ವಾಟ್ಸಪ್ಪಲ್ಲಿ ಫೋಟೋ ಹಾಕ್ತೀವಲ್ಲ, ಸೊ ಅದನ್ನು ಡಿ ಪಿ ಅಂತ ಕರಿತೀವಿ. ನೆಕ್ಸ್ಟ್ ಒನ್ ಡಿ ಎಮ್. ಡಿ ಎಮ್ ಅಂದರೆ ಡೈರೆಕ್ಟ್ ಮೆಸೇಜ್. ಇನ್ಸ್ಟಾಗ್ರಾಮಲ್ಲಿ ನನಗೆ ಡಿ ಎಮ್ ಮಾಡು ಅಂತ ಹೇಳ್ತಾರೆ, ರೈಟ್. ಸೊ ಇದರ ಫುಲ್ ಫಾರ್ಮ್ ಡೈರೆಕ್ಟ್ ಮೆಸೇಜ್, ಅಂದರೆ ನನಗೆ ಡೈರೆಕ್ಟಾಗಿ ಮೆಸೇಜ್ ಮಾಡು ಅಂತ. ನೆಕ್ಸ್ಟ್ ಒನ್ ಎನ್ ಪಿ. ಎನ್ ಪಿ ಅಂದರೆ ನೋ ಪ್ರಾಬ್ಲಮ್. ನೀವು ಚಾಟ್ ಮಾಡುವಾಗ ಯಾರಾದರೂ ಎನ್ ಪಿ ಅಂತ ಕಳಿಸಿದರೆ ಅದರ ಅರ್ಥ ನೋ ಪ್ರಾಬ್ಲಮ್, ಅಂದರೆ ಸಮಸ್ಯೆ ಇಲ್ಲ. ನೆಕ್ಸ್ಟ್ ಒನ್ ಎ ಟಿ ಎಮ್. ಎ ಟಿ ಎಮ್ ಅಂದರೆ ಎಟ್ ದ ಮೂಮೆಂಟ್, ಸದ್ಯದಲ್ಲಿ, ಪ್ರೆಸೆಂಟಲ್ಲಿ ಏನು ಮಾಡ್ತಾ ಇದ್ದೀನಿ. ಎ ಟಿ ಎಮ್ ನಾನು ಮನೆಯಲ್ಲಿದ್ದೀನಿ. ಎಟ್ ದ ಮೂಮೆಂಟ್ ಐ ಆಮ್ ಎಟ್ ಹೌಸ್. ಎ ಟಿ ಎಮ್ ನಾನು ವರ್ಕ್ ಮೇಲಿದ್ದೀನಿ. ಎಟ್ ದ ಮೂಮೆಂಟ್ ಐ ಆಮ್ ಎಟ್ ವರ್ಕ್, ಸದ್ಯದಲ್ಲಿ ನಾನು ಕೆಲಸದ ಒಂದು ಜಾಗದಲ್ಲಿ ಇದ್ದೀನಿ. ನೆಕ್ಸ್ಟ್ ಒನ್ ಟಿ ಸಿ. ಟಿ ಸಿ ಅಂದರೆ ಟೇಕ್ ಕೇರ್, ಅಂದರೆ ಕಾಳಜಿ ವಹಿಸಿ. ಚಾಟ್ ಮಾಡಿದ ನಂತರ ಬಾಯಿ ಹೇಳುವಾಗ ಕೆಲವೊಬ್ಬರು ಟಿ ಸಿ ಅಂತ ಬರೀತಾರೆ. ಅದರ ಅರ್ಥ ಟೇಕ್ ಕೇರ್, ಕಾಳಜಿ ವಹಿಸಿ, ಹುಷಾರಾಗಿರಿ ಅಂತ. ನೆಕ್ಸ್ಟ್ ಒನ್ ಟಿ ಕ್ಯೂ ಅಥವಾ ಟಿ ವೈ. ಸೊ ಇದರ ಅರ್ಥ ಥ್ಯಾಂಕ್ ಯು ಅಂತ. ಯಾರಾದರೂ ಟಿ ಕ್ಯೂ ಅಥವಾ ಟಿ ವೈ ಅಂತ ನಿಮಗೆ ಮೆಸೇಜ್ ಮಾಡಿದರೆ ಅದರ ಅರ್ಥ ಥ್ಯಾಂಕ್ ಯು. ಎನ್ ವಿ ಎಮ್. ಇದರ ಅರ್ಥ ನೆವರ್ ಮೈಂಡ್, ಅಂದರೆ ಪರವಾಗಿಲ್ಲ. ನೆಕ್ಸ್ಟ್ ಟೈಮ್ ನೀವು ಚಾಟ್ ಮಾಡುವಾಗ ಯಾರಾದರೂ ಎನ್ ವಿ ಎಮ್ ಅಂತ ಟೈಪ್ ಮಾಡಿದರೆ ಅದರ ಅರ್ಥ ನೆವರ್ ಮೈಂಡ್, ಪರವಾಗಿಲ್ಲ ಬಿಡು, ಅದರ ಬಗ್ಗೆ ಚಿಂತಿಸಬೇಡ. ನೆಕ್ಸ್ಟ್ ಒನ್ ಜೆ ಕೆ. ಜೆ ಕೆ ಅಂದರೆ ಜಸ್ಟ್ ಕಿಡಿಂಗ್, ಅಂದರೆ ತಮಾಷೆ ಮಾಡ್ತಾ ಇದ್ದೀನಿ, ಸೀರಿಯಸ್ ತಗೋಬೇಡ. ಜೆ ಕೆ ಮೀನ್ಸ್ ಜಸ್ಟ್ ಕಿಡಿಂಗ್. ನೆಕ್ಸ್ಟ್ ಒನ್ ಐ ಎಮ್ ಒ ಅಂದರೆ ಇನ್ ಮೈ ಒಪಿನಿಯನ್, ಅಂದರೆ ನನ್ನ ಒಂದು ಅಭಿಪ್ರಾಯದಲ್ಲಿ. ನೆಕ್ಸ್ಟ್ ಟೈಮ್ ನೀವು ಚಾಟ್ ಮಾಡುವಾಗ ಯಾರಾದರೂ ನಿಮಗೆ ಐ ಎಮ್ ಒ ಅಂತ ಕಳಿಸಿದರೆ ಅದರ ಅರ್ಥ ಇನ್ ಮೈ ಒಪಿನಿಯನ್. ನೆಕ್ಸ್ಟ್ ಒನ್ ಬಿ ಆ್ಯಂಡ್ ಫೋರ್. ಇದರ ಅರ್ಥ ಬಿಫೋರ್, ಅಂದರೆ ಮುಂಚೆ. ಬಿಫೋರ್. ನೆಕ್ಸ್ಟ್ ಒನ್ ಒ ಎಮ್ ಜಿ. ಒ ಎಮ್ ಜಿ ಅಂದರೆ ಓ ಮೈ ಗಾಡ್, ಅಂದರೆ ಯಾವುದಾದ್ರೂ ಒಂದು ಆಗಬಾರ್ದಂತ ಆಗಿದ್ದರೆ ನಾವು ಏನಂತ ಹೇಳ್ತೀವಿ, ಒ ಎಮ್ ಜಿ, ಓ ಮೈ ಗಾಡ್, ಓ ನನ್ನ ದೇವರೇ ಅಂತ, ರೈಟ್. ನೆಕ್ಸ್ಟ್ ಒನ್ ಬಿ ಎಫ್ ಅಂದರೆ ಬಾಯ್ ಫ್ರೆಂಡ್. ಜಿ ಎಫ್ ಅಂದರೆ ಗರ್ಲ್ ಫ್ರೆಂಡ್, ರೈಟ್. ಇವು ಬೇಸಿಕ್ ಆಗಿರ್ತಕ್ಕಂಥವು, ಎಲ್ಲರಿಗೆ ಗೊತ್ತಿರುತ್ತೆ. ನೆಕ್ಸ್ಟ್ ಒನ್ ಐ ಡಿ ಸಿ. ಐ ಡಿ ಸಿ ಅಂದರೆ ಐ ಡೋಂಟ್ ಕೇರ್, ನಾನು ಇದರ ಬಗ್ಗೆ ಏನು ಚಿಂತೆ ತಗೊಳ್ಳೋದಿಲ್ಲ. ಸೊ ಇದಕ್ಕೆ ಐ ಡೋಂಟ್ ಕೇರ್ ಅಂತ ಹೇಳ್ತೀವಿ. ಐ ಡಿ ಸಿ ಮೀನ್ಸ್ ಐ ಡೋಂಟ್ ಕೇರ್. ನೆಕ್ಸ್ಟ್ ಒನ್ ಸಿ ಯು. ಇದರ ಅರ್ಥ ಸಿ ಯು, ಸಿಗೋಣ ಅಂತ, ಮತ್ತೆ ಸಿಗೋಣ ಅಂತ, ಸಿ ಯು ಅಗ್ಯಾನ್, ರೈಟ್. ನೆಕ್ಸ್ಟ್ ಒನ್ ಎ ಎಸ್ ಎ ಪಿ ಅಂದರೆ ಆ್ಯಸ್ ಸೂನ್ ಆ್ಯಸ್ ಪಾಸಿಬಲ್. ಇದರ ಅರ್ಥ ಆದಷ್ಟು ಬೇಗ. ಎ ಎಸ್ ಎ ಪಿ ಆ್ಯಸ್ ಸೂನ್ ಆ್ಯಸ್ ಪಾಸಿಬಲ್. ಕೆಲವೊಬ್ರು ಏನಂತ ಮೆಸೇಜ್ ಮಾಡ್ತಾರೆ ಅಂದರೆ ಕಮ್ ಎ ಎಸ್ ಎ ಪಿ ಅಂತ, ಅಂದರೆ ಆದಷ್ಟು ಬೇಗ ಬನ್ನಿ. ನೆಕ್ಸ್ಟ್ ಒನ್ ಎಫ್ ವೈ ಐ. ಇದರ ಅರ್ಥ ಫಾರ್ ಯುವರ್ ಇನ್ಫಾರ್ಮೇಷನ್. ಇದನ್ನು ಹೆಚ್ಚಾಗಿ ಕೆಲಸದ ಒಂದು ಜಾಗದಲ್ಲಿ, ವರ್ಕ್ ಪ್ಲೇಸಲ್ಲಿ ಬಳಸ್ತಾರೆ, ಅಂದರೆ ನಿಮಗೆ ಮಾಹಿತಿ ಇರಲಿ ಅಂತ. ನಾನು ಕಳಿಸಿದ್ದು ನಿಮಗೆ ಮಾಹಿತಿ ಇರಲಿ ಅಂತ, ಏನಾದರೂ ಇನ್ಫಾರ್ಮೇಷನ್ ಕಳಿಸಿದರೆ ಅಲ್ಲಿ ಇದನ್ನು ಮೆನ್ಷನ್ ಮಾಡ್ತಾರೆ. ಎಫ್ ವೈ ಐ, ಫಾರ್ ಯುವರ್ ಇನ್ಫಾರ್ಮೇಷನ್. ನೆಕ್ಸ್ಟ್ ಒನ್ ಟಿ ಟಿ ವೈ ಎಲ್. ಸೊ ಇದರ ಅರ್ಥ ಟಾಕ್ ಟು ಯು ಲೇಟರ್, ನಿನ್ನ ಜೊತೆ ಆಮೇಲೆ ಮಾತಾಡ್ತೀನಿ ಅಂತ. ಯಾರಾದರೂ ನಿಮಗೆ ಟಿ ಟಿ ವೈ ಎಲ್ ಅಂತ ಕಳಿಸಿದರೆ ಇದರ ಅರ್ಥ ಟಾಕ್ ಟು ಯು ಲೇಟರ್. ನೆಕ್ಸ್ಟ್ ಒನ್ ಐ ಡಿ ಕೆ. ಐ ಡಿ ಕೆ ಅಂದರೆ ಐ ಡೋಂಟ್ ನೋ, ಅಂದರೆ ನನಗೆ ಗೊತ್ತಿಲ್ಲ. ನೀವೇನಾದರೂ ನಿನಗೆ ಇದು ಗೊತ್ತಾ ಅಂತ ಕೇಳಿದರೆ ಅವರು ಐ ಡಿ ಕೆ ಅಂತ ಮೆಸೇಜ್ ಮಾಡಿದರೆ ಇದರ ಅರ್ಥ ಐ ಡೋಂಟ್ ನೋ, ರೈಟ್. ನೆಕ್ಸ್ಟ್ ಒನ್ ಎಲ್ ಒ ಎಲ್. ಎಲ್ ಒ ಎಲ್ ಅಂದರೆ ಲಾಫ್ ಔಟ್ ಲೌಡ್, ಅಂದರೆ ಜೋರಾಗಿ ನಗುವುದು. ಫಾರ್ ಎಕ್ಸಾಂಪಲ್, ನೀವೇನಾದರೂ ಒಂದು ಹಾಸ್ಯಭರಿತ ಅಂದರೆ ಒಂದು ಫನಿ ವಿಡಿಯೋವನ್ನು ಕಳಿಸಿದರೆ ಅವರು ಎಲ್ ಒ ಎಲ್ ಅಂತ ಟೈಪ್ ಮಾಡ್ತಾರೆ. ಸೊ ಇದರ ಅರ್ಥ ಲಾಫ್ ಔಟ್ ಲೌಡ್ ಅಂತ. ನೆಕ್ಸ್ಟ್ ಒನ್ ಬಿ ಆರ್ ಬಿ. ಬಿ ಆರ್ ಬಿ ಅಂದರೆ ಬಿ ರೈಟ್ ಬ್ಯಾಕ್. ಫಾರ್ ಎಕ್ಸಾಂಪಲ್, ನಾವು ಚಾಟ್ ಮಾಡ್ತಾ ಇರುವಾಗ ಮಧ್ಯದಲ್ಲಿ ಒಂದು ಕೆಲಸ ಬಂದುಬಿಡುತ್ತೆ. ಸೊ ಆ ಒಂದು ಸಂದರ್ಭದಲ್ಲಿ ಈ ಒಂದು ನೀವು ಶಾರ್ಟ್ ಫಾರ್ಮನ್ನು ಬಳಸ್ಬೋದು. ಬಿ ಆರ್ ಬಿ, ಬಿ ರೈಟ್ ಬ್ಯಾಕ್, ಅಂದರೆ ಆ ಕೆಲಸವನ್ನು ಮುಗಿಸಿ ಇಮ್ಮಿಡಿಯೇಟಾಗಿ ನಾನು ಬರ್ತೀನಂತ.
Hey guys, thank you so much for watching this video. If you like the video, subscribe to the channel. Thank you.